ಒಂದಿಷ್ಟು ಹುದ್ದೆಗಳನ್ನು ಹೊಂದಿದೆ. ಸ್ವಾಗತ ನಿಮಗೆ. ರವೀಂದ್ರ ರೇಷ್ಮೆ ನಿರೀಕ್ಷೆ ತಕ್ಕಂತ ಫಲಿತಾಂಶ ಬಂದಿದೆ. ಸರ್ಕಾರ ರಚನೆ ಆಗಬೇಕಾಗಿತ್ತು, ಆಗಿತ್ತು. ಆದರೆ ಸರಿಯಾದ ರೀತಿಯಲ್ಲಿ ಬಹುಮತ ಇಲ್ಲ ಅಂತಕ್ಕಂಥ ಕೊರತೆನೂ ನಮಗೂ ಇತ್ತು. ಇವತ್ತೇನು ಶಾಸಕರು ಇವತ್ತು 11 ಜನ ನಮ್ಮ ಕಡೆಯಿಂದ ಗೆದ್ದಿದ್ದಾರೆ, 12 ಜನ, ಅದು ಸಂಪೂರ್ಣವಾಗಿ ನಮ್ಮ ಸರ್ಕಾರಕ್ಕೆ ಭದ್ರತೆಯನ್ನು ತಂದುಕೊಟ್ಟಿದೆ. ಇವತ್ತು ಭದ್ರತೆಯ ಜೊತೆಗೆ ಇವತ್ತು ನಮಗೆ ಸಂಪುಟ ವಿಸ್ತರಣೆಯ ತಲೆನೋವು ಏನು ಇಲ್ಲ. ಯಾರು ಸಂಪುಟ ವಿಸ್ತರಣೆ ಮಾಡಿ ಅಂತ ಬಲಂತ ಮಾಡಿ ಯಾರು ಕೇಳ್ತಾ ಇಲ್ಲ. ಅವ್ರಿಗಿರ್ತಕ್ಕಂಥ ಚಿಂತೆ ಇಷ್ಟೇನೆ, ಬೇಗ ಆಗ್ಬೇಕನ್ನೋದು ಎಲ್ಲರ ಭಾವನೆಗಳಲ್ಲೂ ಇರ್ತದೆ. ಹೊಸಬರಿಗೆ ನಾವು ಆಗ್ಬೇಕು, ಹಳಬರು ನಾವು ಆಗ್ಬೇಕು ಅನ್ನೋ ಭಾವನೆ ಇದೆ. ಅದೇ ನಮ್ದೊಂದು ಹೈಕಮಾಂಡ್ ಇರ್ತಕ್ಕಂಥ ದೊಡ್ಡ ಪಕ್ಷದಲ್ಲಿ ನಾವಾಗಿ ನಮ್ಮ ಮುಖ್ಯಮಂತ್ರಿಗಳ ನೇರವಾಗಿ ಅಧಿಕಾರ ಹಂಚಕ್ಕಾಗಲ್ಲ. ಅವರು ಕೇಂದ್ರದ ಸಹಕಾರ ತಗೋಬೇಕು, ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕಾಗ್ತದೆ. ಆ ಕನ್ವಿನ್ಸ್ ಮಾಡಿ ಆದ ನಂತರ ಈ ಒಂದು ಸರ್ಕಾರದ ರೂಪುರೇಷೆಗಳನ್ನ ಮತ್ತಷ್ಟು ಶಾರ್ಪ್ ಆಗಿ ಮತ್ತೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡೋದಾಗ್ತದೆ. ಈಗ ಆಸಕ್ತರು ಎಷ್ಟೋ ಜನ ನಮ್ಮ ಹಳೆ ಬಿಜೆಪಿ ಅವರು ಇದ್ದಾರೆ ಅಂತ ಮಾತಾಡ್ತಕ್ಕಂಥದ್ರಲ್ಲಿ ಈಗ ಇವ್ರೇನಾದ್ರು ರಾಜೀನಾಮೆ ಕೊಟ್ಟು ನಮ್ ಬೆಂಬಲ ಕೊಡ್ದು ಹೋಗಿದ್ರೆ ನಮ್ಮ ಸರ್ಕಾರನೇ ಇಡ್ತಾ ಇರ್ಲಿಲ್ಲ. ಹಂಗಾಗಿ ಎಲ್ರೂ ತಾಳ್ಮೆಯಿಂದ ಇರ್ಬೇಕು ಅನ್ನೋದು ಅವ್ರಿಗೂ ಗೊತ್ತಿದೆ. ಜಾಸ್ತಿ ಮಾತಾಡ್ಬೇಕು, ನಾನ್ಗೆ ಮಂತ್ರಿ ಆಗ್ಬೇಕು, ನಾನೇ ಆಗ್ಬೇಕು ಅಂತಕ್ಕಂಥ ನಮ್ಮ ಹಿರಿಯ ಬಿಜೆಪಿ ಶಾಸಕರು ಆ ಪ್ರಶ್ನೆ ಮಾಡಕ್ ಬರಲ್ಲ. ಏನ್ ಹೈಕಮಾಂಡು ಮತ್ತೆ ಯಡಿಯೂರಪ್ಪನವ್ರು ತಗೊಳ್ಳೋ ತೀರ್ಮಾನನೇ ಅಂತಿಮ ತೀರ್ಮಾನ ಆಗ್ತದೆ. ಈ ತೀರ್ಮಾನದ ಜೊತೆಗೆ ರಾಜ್ಯದ ಒಂದು ಸರ್ವತೋಮುಖ ಅಭಿವೃದ್ಧಿಯ ಪಡಿಸೋದಕ್ಕೆ ಇನ್ನಷ್ಟು ಕೆಲಸಗಳು ಮಾಡುವಂತ ಕೆಲಸಗಳು ಮಾಡ್ತಾರೆ. ಬಟ್ ಬಹಿರಂಗ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಕೊಂಡು ನಿಮ್ಮ ಮೇಲೆ ಇದ್ದಿದ್ ಬಹಳ ದೊಡ್ಡ ಆಪಾದನೆ ಅಲ್ವಾ ಹೇಳಿ ರಾಮ್ ಅವರೇ? ಅಲ್ಲ, ನಮಗೆ ಬಹುಮತ ಸಂಪೂರ್ಣವಾಗಿದೆ, ಹಾಗಾಗಿ ನಾವು ಚಿಂತಿಸಬೇಕಾದಿಲ್ಲ. ಮತ್ತೆ ಕೆಲವರು ಮಾತಾಡೋದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಅವರಿಗೆ ಸೂಚನೆ ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆ ರೀತಿ ಎಲ್ಲ ಮಾತಾಡಬಾರ್ದು ಅನ್ನೋದು ಅವ್ರಿಗೂ ಗೊತ್ತಾಗಿದೆ. ಇನ್ನು ಮುಂದೆ ಆ ರೀತಿ ಯಾರು ಮಾತಾಡಲ್ಲ. ಮತ್ತೆ ಇವಾಗ ಬಹಳ ಜನ ಹೇಳಿದ್ದಾರೆ, ನನ್ನ ಮಂತ್ರಿ ಕೊಡೋದಿದ್ರು ಪರವಾಗಿಲ್ಲ ಮಾತಾಡಿದ್ದಾರೆ, ಹೇಳ್ಕೊಂಡ್ರಂತ ಹೇಳಕ್ಕಾಗಲ್ಲ. ಅದು ಅವ್ರಿಗೆ ಕೇಳಿದಾಗ ಹೌದು ನಾನೊಬ್ಬ ಆಕಾಂಕ್ಷೆ, ನಾನು ಬಿಜೆಪಿನಲ್ಲಿ ನ್ಯಾಷನಲ್ ಜನ ಖಾಸಗಿಯಾಗಿ ಅವ್ರ ಮನೆ ಹಾಲಲ್ಲಿ ಇರೋದು ರಾಜ್ಯದ ಅಭಿವೃದ್ಧಿ. ಏನಾದ್ರು ಮಂಥನಗಳು ನಡೆದಿದಾವ ನಿಮ್ಮೊಳಗೆ? ಏನಾದ್ರು ಯಾವ ಮಂಥನಗಳು ಯಾಕಿಲ್ಲ, ಅವಕಾಶನೇ ಇಲ್ಲ. ಇಲ್ಲೆಲ್ಲ ಒಂದು ಪಕ್ಷದ ಸಿದ್ಧಾಂತದ ಮೇಲೆ ಪಕ್ಷದ ವಿಚಾರ. ಮಂಥನ ಅಂದ್ರೆ ಆಲೋಚನೆ, ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಜೊತೆ ನಮ್ ಸಹಕಾರ ಕೊಡೋದು. ಅದು ಬಿಟ್ಟರೆ ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಸರ್ಕಾರನ ಅಭದ್ರಗೊಳಿಸ್ತಕ್ಕಂಥ ಚಿಂತನೆಗಳು ಯಾರಿಗೂ ಇಲ್ಲ. ಮತ್ತೆ ಸರ್ಕಾರದ ವಿರುದ್ಧ ಮಾತಾಡುವಂತ ಒಂದು ಹೆಚ್ಚುವರಿ ಕೆಲಸನೂ ಮಾಡಕ್ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಧೈರ್ಯ ಇಲ್ಲ ಯಾರಿಗೂ, ಧೈರ್ಯ ಪ್ರಶ್ನೆ ಬರಲ್ಲ. ಈಗ ಸರ್ಕಾರ ಇದ್ದಿದ್ದು ನಮ್ದಲ್ಲ, ಸಮ್ಮಿಶ್ರ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಸಮ್ಮಿಶ್ರ ಸರ್ಕಾರ ಆಗಿದೆ ಅಂದ್ರೆ ಅದೇ ನಮ್ಗೆ ಅದೃಷ್ಟ. ಅದು ನಮ್ಗೆ ನಮ್ಮ ಶಕ್ತಿಯನ್ನ ಬೆಳೆಸ್ಕೊಳ್ಳೋದಕ್ಕೆ, ಪಕ್ಷವನ್ನ ಇನ್ನಷ್ಟು ಇಮ್ಮಡಿಗೊಳಿಸೋದಕ್ಕೆ ಸಾಧ್ಯ ಆಗಿದೆ. ಏನ್ ಈ ಗವರ್ಮೆಂಟ್ ಅಜೆಂಡಾ? ದಿವಸ ಅತಿವೃಷ್ಟಿಯಲ್ಲಿ ನಾವು ಆಯ್ತು, ವೃಷ್ಟಿ ಅದಾದ್ಮೇಲೆ ಎಲೆಕ್ಷನ್ ಬಂತು. ಇಲ್ಲಿಗೆ ಬನ್ನಿ, ವಿಷಯಕ್ಕೆ ಬನ್ನಿ. ಏನ್ ಅಲ್ಲ, ನೀವು ನಿಮ್ಮ ಬೈಠಕ್ಗಳಲ್ಲಿ ನಿಮ್ ಅನುಕೂಲ ಮಾಡ್ಬೇಕು, ಅವೆಲ್ಲಾ ರೀತಿಯಾದ ಕಾರ್ಯಕ್ರಮ. ಅದು ಗೊತ್ತು ಸರ್, ಅನುಕೂಲ ಮಾಡಕ್ ಸರ್ಕಾರ ಇದೆ. ಹೇಳ್ತಾ ಇದ್ರು ABCD ಟೋಟಲಿ ಸರ್ಕಾರದಿದೆ. ಇದುವರೆಗೂ ಶಕ್ತಿ ಬಂದಿರ್ಲಿಲ್ಲ, ಸರಿಯಾದ ರೀತಿ ಬೆಂಬಲ ನಮ್ಗೆ ಇರ್ಲಿಲ್ಲ. ಇವತ್ತು ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ. ಸಂಪೂರ್ಣವಾದ ಸರ್ಕಾರ ರಚನೆ ಮಾಡುವಷ್ಟು ಮತ್ತೆ ಸರ್ಕಾರ ಸುಭದ್ರವಾಗಿರೋಷ್ಟು ನಮ್ಮ ಶಾಸಕರಿದ್ದಾರೆ. ಈಗ ಯಡಿಯೂರಪ್ಪನವರು ಸಂಪೂರ್ಣವಾಗಿ ರಾಜ್ಯದ ಅಭಿವೃದ್ಧಿ ಕಡೆ ಯಾರ್ಯಾರಿಗೆ ಏನೇನ್ ಮಂತ್ರಿ ಸ್ಥಾನ ಅನ್ನೋದ್ರ ಕೆಲಸ ನಾನ್ ಚಿಂತನೆ ಮಾಡೋದಿಲ್ಲ. ಮತ್ತೆ ನೀವಲ್ಲ ಸರ್, ನಿಮ್ಮ ಹೈಕಮಾಂಡ್ ಗಮನದಲ್ಲಿದೆ. ಅದು ಕೇಂದ್ರಕ್ಕೆ ಪಟ್ಟಿ ತಗೊಂಡು ಹೋಗ್ತಾ ಇದ್ದಾರೆ. ಅದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಜಾರ್ಖಂಡ್ ಅಲ್ಲಿ ಬಿಸಿ ಇದ್ದಾರೆ. ಅವ್ರು ಬಂದ ತಕ್ಷಣ ಅವ್ರ ಜೊತೆ ಅಪ್ರೂವಲ್ ಮಾತಾಡಿ ಅದನ್ನ ಯಾರು ಕೊಡ್ಬೇಕು ಅನ್ನೋದನ್ನ, ಈಗಿರ್ತಕ್ಕಂಥವ್ರಿಗೆ 11 ಜನ ಕೊಡ್ಲೇಬೇಕು. ಆದ್ರೆ 11 ಜನದಲ್ಲಿ ಯಾರಾದ್ರೂ ಇಬ್ಬರನ್ನ ಸಮಾಧಾನ ಮಾಡಿ ಚೇರ್ಮನ್ ಮಾಡೋಂಥದ್ದು ಅಥವಾ ಆತರ ಮಾಡಿ ಇನ್ನೊಂದಷ್ಟು ಜನ ತೃಪ್ತಿ ಪಡಿಸೋದು ಮಾಡ್ತಾರೆ. ಈಗ ಸಂಪೂರ್ಣವಾಗಿ ಯಾರನ್ನೂ ತೆಗಿಯಕ್ಕಾಗಲ್ಲ. ಈಗ 11 ಜನನು ಮಾಡ್ಲೇಬೇಕಾಗ್ತದೆ. ಅತೃಪ್ತರನ್ನ ತೃಪ್ತಿ. ಈಗ ಹಂಗಿರೋದ್ರಿಂದ ಸಂಪೂರ್ಣ ಹೊಣೆಗಾರಿಕೆ ಇವತ್ತು ಯಡಿಯೂರಪ್ಪನವರು ಮತ್ತೆ ಅಮಿತ್ ಶಾ ಅವರ ಕೈಯಲ್ಲಿದೆ. ಅದು ಜವಾಬ್ದಾರಿಯುತವಾದಂತ ಕೆಲಸಗಳು ಮಾಡೋದಕ್ಕೂ ಈಗಾಗಲೇ ತೋರಿಸ್ಕೊಂಡಿದ್ದಾರೆ. ಈಗ ಯಾರು ಗೆದ್ದಿರ್ತಕ್ಕಂಥವ್ರು ನಾನು ಇವತ್ತೇ ಮಂತ್ರಿ ಮಾಡಿ ನಾಳೆ ಮಾಡಿ ಅಂತ ಅವ್ರಿಗೆ ಕೇಳ್ತಾರ. ಎಲ್ಲ ಮುಖ್ಯಮಂತ್ರಿಗಳಿಗೆ ಇದಿದೆ, ಅವಕಾಶ ಇದೆ. ಅವರೇ ಸುಪ್ರೀಂ ಇದ್ದಾರೆ. ಅವ್ರು ಯಾವತ್ತು ತೀರ್ಮಾನ ತಗೊಳ್ಳಿ, ನಮ್ಗೇನು ಅಂತ ಆತರ ಇಲ್ಲ ಅಂತ ಎಲ್ಲರೂ ಈಗಾಗಲೇ ಹೇಳಿದ್ದಾರೆ. ಇನ್ ಕೆಲವರು ಆಸಕ್ತರು ನನಗೂ ಒಂದು ಅವಕಾಶ ಕೊಡಿ, ನಾನು ಪಕ್ಷದಲ್ಲಿ ಸೀನಿಯರ್ ಇದ್ದೀನಿ ಅಂತ ಕೇಳ್ತಕ್ಕಂಥದ್ದು ಅವ್ರು ತಪ್ಪೇನಲ್ಲ. ಅವ್ರು ಯಾವಾಗ ತೀರ್ಮಾನ ತಗೊಳ್ತಾರೋ ತಗೊಳ್ಳಿ. ಬೇಸಿಕ್ ಕ್ವೆಶ್ಚನ್. ಈಗ 2 ಕ್ಯಾಬಿನೆಟ್ಟೇ ಇಲ್ವಲ್ಲ, ಎಷ್ಟೋ ದಿನಗಳ ಕಾಲ ಮುಖ್ಯಮಂತ್ರಿ ಅರೇಂಜ್ಮೆಂಟ್ಗೆ ಅವ್ರಿಗೆ ಕೊಟ್ಟಿದ್ರು. ಈಗ ಫುಲ್ ಪ್ಲೆಡ್ಜ್ ಆಗಿದೆ. ಈಗ ಯಾರು ತಗೊಳ್ಬೇಕನ್ನೋದು, ಯಾರ್ಯಾರ ಸಾಮರ್ಥ್ಯ ಹೇಗಿದೆ ಅನ್ನೋದನ್ನ ನೋಡಿ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಹಾಗಾಗಿ ಅದನ್ನ ಇವತ್ತೇ ತೀರ್ಮಾನ ತಗೊಳ್ಬೇಕು ಅನ್ನೋದಕ್ಕೆ ಸಾಧ್ಯ ಇರೋದು ಮಾತು. ಯಾಕಂದ್ರೆ ಇವತ್ತು ಕೇಂದ್ರದಲ್ಲಿ ಚುನಾವಣೆ ಜಾರ್ಖಂಡ್ ಅಲ್ಲಿ ನಡೀತಾ ಇದೆ, ಅಲ್ಲಿರೋ ಸೆಷನ್ ಬೇರೆ ನಡೀತಾ ಇದೆ. 1000 ಚುನಾವಣೆ ನಡೀತಾವೆ. ಒಬ್ಬೊಬ್ರಿಗೆ 4 ಖಾತೆ ಕೊಟ್ಟು ಕೂಡಿಸಿದಕ್ಕಾಗಿ ಥ್ಯಾಂಕ್ ಯು 4 ಜನಕ್ಕೂ ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗವಹಿಸಿದಕ್ಕಾಗಿ. ಅಫ್ಕೋರ್ಸ್ ಡಿಸೆಂಟ್